ಸೋಮಾರಿ ಮಿಡತೆ. ಒಂದು ಸುಂದರವಾದ ಹಸಿರು ಹುಲ್ಲುಗಾವಲಿನಲ್ಲಿ ಒಂದು ಮಿಡತೆ ಇತ್ತು. ಅದು ತುಂಬಾ ಸೋಮಾರಿ. ದಿನವಿಡೀ ಹಾಡು ಹಾಡುತ್ತಾ ಕುಣಿಯುತ್ತಾ ಆಟವಾಡುತ್ತಿತ್ತು. ಅದರ ಪಕ್ಕದಲ್ಲೇ ಇರುವೆಗಳ ಗುಂಪೊಂದಿತ್ತು. ಆ ಇರುವೆಗಳು ತುಂಬಾ ಕಷ್ಟಪಟ್ಟು ಚಳಿಗಾಲಕ್ಕಾಗಿ ಆಹಾರ ಸಂಗ್ರಹಿಸುತ್ತಿದ್ದವು. ಮಿಡತೆ ಇರುವೆಗಳನ್ನು ನೋಡಿ ನಗುತ್ತಾ, ಏಕೆ ಇಷ್ಟು ಕಷ್ಟಪಡುತ್ತೀರಾ? ಬನ್ನಿ, ನನ್ನೊಂದಿಗೆ ಆಟವಾಡಿ ಎಂದು ಹೇಳುತ್ತಿತ್ತು. ಆದರೆ ಇರುವೆಗಳು, ಚಳಿಗಾಲದಲ್ಲಿ ಆಹಾರ ಸಿಗುವುದಿಲ್ಲ, ಅದಕ್ಕಾಗಿ ಈಗಲೇ ಸಂಗ್ರಹಿಸುತ್ತಿದ್ದೇವೆ ಎಂದು ಹೇಳಿ ಕೆಲಸ ಮುಂದುವರೆಸಿದವು. ಚಳಿಗಾಲ ಬಂದೇ ಬಿಟ್ಟಿತು. ಎಲ್ಲೆಲ್ಲೂ ಹಿಮ. ಮಿಡತೆಗೆ ತಿನ್ನಲು ಏನೂ ಸಿಗಲಿಲ್ಲ. ತುಂಬಾ ಹಸಿವಿನಿಂದ ಕಷ್ಟಪಡುತ್ತಿದ್ದಾಗ ಮಿಡತೆಗೆ ಇರುವೆಗಳ ಮನೆಯ ನೆನಪಾಯಿತು. ಇರುವೆಯ ಬಳಿ ಹೋಗಿ ಆಹಾರವನ್ನು ಕೇಳಿತು. ಇರುವೆಗಳು ದಯೆ ತೋರಿ ಮಿಡತೆಗೆ ಆಹಾರ ನೀಡಿದವು. ಮಿಡತೆಗೆ ತನ್ನ ತಪ್ಪಿನ ಅರಿವಾಯಿತು. ಅಂದಿನಿಂದ ಅದು ಸೋಮಾರಿತನ ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಲು ನಿರ್ಧರಿಸಿತು. ಕಥೆಯ ನೀತಿ. ಸೋಮಾರಿ ಮಿಡತೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಇರುವೆಗಳ ಕಥೆ ಮಕ್ಕಳಿಗಾಗಿ ಒಂದು ಸುಂದರವಾದ ನೀತಿಕಥೆಯಾಗಿದೆ. ಬೇಸಿಗೆಯಲ್ಲೆಲ್ಲ ಆಟವಾಡುತ್ತಾ ಸಮಯ ಕಳೆದ ಮಿಡತೆ ಚಳಿಗಾಲದಲ್ಲಿ ಆಹಾರವಿಲ್ಲದೆ ಕಷ್ಟಪಡುತ್ತದೆ. ಇರುವೆಗಳು ಸಂಗ್ರಹಿಸಿಟ್ಟ ಆಹಾರವನ್ನು ನೋಡಿ ಮುಂದಾಲೋಚನೆ ಮತ್ತು ಪರಿಶ್ರಮದ ಮಹತ್ವವನ್ನು ಅರ್ಥಮಾಡಿಕೊಳ್ಳುತ್ತದೆ. ಈ ಕಥೆಯು ಇಂದಿನ ಕೆಲಸ ಮುಂದಕ್ಕೆ ಹಾಕಬೇಡ ಎಂಬ ನೀತಿಯನ್ನು ಕಲಿಸುತ್ತದೆ. ಸಮಯ ಇರುವಾಗಲೇ ಕೆಲಸ ಮಾಡಬೇಕು. ಸೋಮಾರಿತನ ಒಳ್ಳೆಯದಲ್ಲ, ಪರಿಶ್ರಮವೇ ಯಶಸ್ಸಿನ ಮೂಲ ಎಂಬ ನೀತಿಯನ್ನು ಕಲಿಸಿಕೊಡುತ್ತದೆ.